ಈ ಶ್ರೀರಾಮ ಇಷ್ಟೆಲ್ಲ ನೋಡಿದ್ರಿ, ನೀವು ದೇವಸ್ಥಾನ ನೋಡಿದ್ರಿ, ಅಲ್ಲಿಗೆ ಬಂದಂಥ ಭಕ್ತಾದಿಗಳನ್ನು ನೋಡಿದ್ರಿ. ಈ ಶ್ರೀರಾಮನನ್ನ ಯಾವ ರೀತಿಯಲ್ಲಿ ಪೂಜಿಸ್ತಾರೆ, ಪೂಜಾ ವಿಧಿವಿಧಾನಗಳು ಏನು ನೋಡಿ. ಒಂದೊಂದು ಸಂಪ್ರದಾಯ ಅಂತಿರುತ್ತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಈಗ ಉಡುಪಿ ಕೃಷ್ಣ ಇದಾನಲ್ಲ, ಆ ಉಡುಪಿ ಕೃಷ್ಣನನ್ನು ಮಾಧ್ವ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡಲಾಗುತ್ತೆ. ಆಮೇಲೆ ಈಶ್ವರ ದೇವರನ್ನು ಶೈವ ಸಂಪ್ರದಾಯ ಪ್ರಕಾರ ಪೂಜೆ ಮಾಡಲಾಗುತ್ತೆ. ವಿಷ್ಣು ದೇವರನ್ನು ವೈಷ್ಣವ ಸಂಪ್ರದಾಯ ಪ್ರಕಾರ ಪೂಜೆ ಮಾಡಲಾಗುತ್ತೆ. ಶಕ್ತಿ ದೇವತೆಗಳನ್ನು ಇನ್ನೊಂದು ಸಂಪ್ರದಾಯದ ಪ್ರಕಾರ ಪೂಜೆ ಮಾಡಲಾಗುತ್ತೆ. ರಾಮನದ್ಯಾವುದು ಅಂತ, ರಾಮನದ್ಯಾವುದು ರಾಮನಂದಿ ಸಂಪ್ರದಾಯ ಅಂತಾರೆ ಇದಕ್ಕೆ, ರಾಮನಂದಿ ಸಂಪ್ರದಾಯ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಬಾಲರಾಮ ಆಮೇಲೆ ಆ ಬಾಲರಾಮನಿಗೆ ಬೇರೆನೇ ಪೂಜೆ ಇರುತ್ತೆ, ಬಾಲರಾಮನಿಗೆ ಬೇರೆನೇ ನೈವೇದ್ಯ ಇರುತ್ತೆ, ಬೇರೆನೇ ಅಲಂಕಾರ ಇರುತ್ತೆ. ಅವೆಲ್ಲವನ್ನು ಕೂಡ ನಿಮಗೆ ಭಾಳ ಅದ್ಭುತವಾಗಿ ಹೇಳ್ತಾ ಹೋಗ್ತೀನಿ, ಬನ್ನಿ ಹೇಗೆ ಪೂಜಿಸ್ತಾರೆ ರಾಮನನ್ನು, ಬಾಲರಾಮನನ್ನು. ವಿಶೇಷ ಸಂಪ್ರದಾಯದೊಂದಿಗೆ ರಾಮಲಲ್ಲನ ಪೂಜೆ ನಡೆಯುತ್ತಂತೆ. ಇಲ್ಲಿ ಬೇರೆ ಬೇರೆ ಸಂಪ್ರದಾಯಗಳಿರುತ್ತೆ, ಅದೇ ಹೇಳಿದೆ ನಾನು, ರಾಮ ನಂದಿ ಸಂಪ್ರದಾಯ. ಒಂದು ರೀತಿಯಲ್ಲಿ ವೈಷ್ಣವ ಪಂಥವೇ, ವೈಷ್ಣವ ಪಂಥ ರಾಮಾನುಜಾಚಾರ್ಯರ ನಂತರ ರಾಮಚಂದ್ರಾಚಾರ್ಯರು ಒಂದು ಪಂಥವನ್ನು ಕಟ್ಕೋತಾರೆ ವಿಶೇಷವಾಗಿ. ಆ ನಂತರ ಅದು ಬಂದಿರುವಂಥ ರಾಮನಂದಿ ಸಂಪ್ರದಾಯ. ಇನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಅದೇ ರೀತಿ ಪೂಜೆ ನಡೆಯುತ್ತೆ. ಬೇರೆ ಬೇರೆ ರಾಮ ದೇವಸ್ಥಾನಗಳಲ್ಲಿ ನಡೆಯುವಂಥ ಪೂಜೆ ಅದೇ ಥರ ಇರುತ್ತೆ ಅಯೋಧ್ಯೆಯಲ್ಲಿ. ಅಯೋಧ್ಯೆ 90% ದೇಗುಲಗಳಲ್ಲಿ ರಾಮನಂದಿ ಸಂಪ್ರದಾಯದ ಪ್ರಕಾರವೇ ಪೂಜೆ ನಡೆಯುತ್ತಂತೆ. ಇನ್ನು ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಮಗುವಿನ ರೂಪದಲ್ಲಿ, ಬಾಲಕ ಕೂಡ ಅಲ್ಲ, ಮಗು, 5 ವರ್ಷದ ಮಗು. ನಾವು ಮಗುವಿಗೆ ಏನು ಹೇಳ್ತೀವಿ, 5 ವರ್ಷದ ಮಕ್ಕಳಿಗೆ ಹೊಡಿಬಾರ್ದ್ರಿ, ದೇವರ ಸಮಾನ ಅಂತೀವಲ್ವಾ, ಆ ಥರ. ಆಮೇಲೆ ನಮ್ಮ ಅರುಣ್ ಯೋಗಿರಾಜ್ ಅವರು ಕೂಡ ಆ ಮಗುವಿನ ಚಲನವಲನಗಳನ್ನು ನೋಡಿನೇ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಅದರ ಸ್ಕಿನ್, ಮುಖಾರವಿಂದ ಮೈ ಎಲ್ಲವೂ ಕೂಡ ಮಗುವಿನ ಮೃದುತ್ವ ಕಾಣಬೇಕು ನಮಗೆ, ಅದರಲ್ಲಿ ಅದು ಕಾಣ್ತಾ ಇದೆ. ಸೊ ಹಾಗಿರುವಾಗ ಮಗುವಿನ ರೂಪದಲ್ಲಿದ್ದಾನೆ ಅಯೋಧ್ಯೆಯ ಭಗವಾನ್ ರಾಮ. ರಾಮನ ಪಾಲನೆ, ಆಹಾರ ಪದ್ಧತಿಯನ್ನು ಕೂಡ ನೋಡಿಕೊಳ್ಳಲಾಗುತ್ತೆ. ರಾಮನಿಗೆ ಯಾವಾಗ ರೆಸ್ಟ್ ಕೊಡಬೇಕು, ರಾಮನಿಗೆ ಯಾವಾಗ ರೆಸ್ಟ್ ಕೊಡಬೇಕು, ಅದಾದ್ರೆ ಯಾವಾಗ ಮಲಗಿಸಬೇಕು, ಏನು ತಿಂಡಿ ಕೊಡಬೇಕು, ಎಲ್ಲರೂ ಕೊಡುವಂಥ ತಿಂಡಿ ಕೊಡೋಕ್ಕಾಗೋದಿಲ್ಲ. ಮಕ್ಕಳು ಕೊಡುವಂಥ ತಿಂಡಿ ಮತ್ತು ಪ್ರಾಯ ಆದವರಿಗೆ ಕೊಡುವಂಥ ತಿಂಡಿ ವ್ಯತ್ಯಾಸ ಇರುತ್ತಲ್ಲ. ಅಂದರೆ ಭಗವಂತ ನಾವು ಅಂದ್ಕೊಂಡಿರುವಂಥದ್ದು, ಭಗವಂತನಿಗೆ 2 ಕೈ ಇರ್ಬೋದು, 4 ಕೈ ಇರ್ಬೋದು, ಶಕ್ತಿವಂತ 10 ಕೈ ಇರ್ಬೋದು, ಕತ್ತಿ, ಸುದರ್ಶನ, ಇದೆಲ್ಲ ನಾವು ಅಂದ್ಕೊಂಡಿರುವಂಥ ನಮ್ಮ ಭಾವನೆಗಳು. ಆದರೆ ಭಗವಂತ ಬೇರೆಯೇ. ಭಗವಂತ ಬ್ರಹ್ಮಾಂಡ ಶಕ್ತಿ. ಈಗ ದ್ವೈತ, ಅದ್ವೈತ ಯಾವ ಸಿದ್ಧಾಂತಗಳಲ್ಲಿ, ಮಾಧ್ವ ಅಥವಾ ಶೈವ ಅಥವಾ ಏನು ವೈಷ್ಣವ ಸಂಪ್ರದಾಯ ಅಥವಾ ದೈವದೇವರು ಯಾವುದನ್ನು ನಂಬಿದ್ರು ಕೂಡ ಆ ಒಂದು ಬ್ರಹ್ಮಾಂಡ ಶಕ್ತಿಯನ್ನೇ ನಾವು ಪೂಜೆ ಮಾಡೋದು, ಅದಕ್ಕೊಂದು ಕನೆಕ್ಟ್ ಆಗೋದಷ್ಟೇ. ಸೊ ಹಾಗಿರುವಾಗ ನಾವು ಅದನ್ನು ಯಾವ ರೀತಿ ಸಂಭ್ರಮಿಸ್ಕೊಳ್ತೀವಿ ಅಂತ ನೋಡಿ. ರಾಮನ ಪಾಲನೆ, ಆಹಾರ ಪದ್ಧತಿ ನೋಡಿಕೊಳ್ಳಲಾಗುತ್ತೆ. ಬೆಳಗ್ಗೆ ರಾಮನನ್ನು ಎಬ್ಬಿಸ್ತಾರೆ, ಅದಕ್ಕೊಂದು ಸುಪ್ರಭಾತ ಶುರುವಾಗ್ಬೋದು. ಇನ್ನು ಅಂದರೆ ಆಲ್ರೆಡಿ ಸುಪ್ರಭಾತ ಇರುತ್ತೆ ಅದಕ್ಕೆ. ಈಗ ವೆಂಕಟರಮಣನಿಗಿದ್ದ ಹಾಗೆ ವೆಂಕಟರಮಣನಿಗೆ ಕೂಡ ರಾಮನ ಸುಪ್ರಭಾತವೇ ಇರುವುದು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ ಶುರುವಾಗತ್ತೆ ವೆಂಕಟರಮಣನ ಏನು ಸುಪ್ರಭಾತ, ಸುಬ್ಬಲಕ್ಷ್ಮಿ ಆಡಿರುವಂಥದ್ದು. ಬೆಳಗ್ಗೆ ರಾಮನನ್ನು ಎಬ್ಬಿಸಿದ ನಂತರ ಕೆಂಪು ಚಂದನದಿಂದ ಸ್ನಾನ ಮಾಡಿಸ್ತಾರೆ. ಕೆಂಪು ಚಂದನ ಯಾಕಂದರೆ ಮಗು ಮೃದು. ಕೆಂಪು ಚಂದನ ಜೊತೆಗೆ ಜೇನುತುಪ್ಪವನ್ನು ಕೂಡ ಬೆರೆಸ್ತಾರಂತೆ ಸ್ನಾನ ಮಾಡಿಸುವಾಗ ಮಗುಗೆ. ಜಾಗರಣೆ ಸೇವೆಯಿಂದ ಪವ್ವಲಂಪು ಸೇವೆವರೆಗೆ 16 ಮಂತ್ರಗಳನ್ನು ಪಠಿಸಲಾಗುತ್ತೆ. ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಪುಟ್ಟ ಮಗು ಬಾಲಚಂದ್ರನಿಗೆ ವಿಶ್ರಾಂತಿ. ಅದಕ್ಕೆ ನೋಡಿ 7 ಗಂಟೆಯಿಂದ 11 ಗಂಟೆ ತನಕ, 11:30 ತನಕ ಮಾತ್ರ ನಿಮಗೆ ಅಲ್ಲಿ 11:30 ತನಕ ಮಾತ್ರ. ಮತ್ತೆ 2 ಗಂಟೆಗೆ ಶುರುವಾಗೋದು ರೆಸ್ಟು. ಮಗುವನ್ನು ಮಲಗಿಸ್ತೀವಿ ಗೊತ್ತಾ ನಾವು, ಮಧ್ಯಾಹ್ನದೊಂದು ಮಲಗಿಸುವಿಕೆ, ಆ ಥರ ಮಲಗಿಸ್ತಾ ಇದ್ದೀವಿ. ಆಮೇಲೆ ಮಧ್ಯಾಹ್ನ ಆಗ್ತಾ ಇದ್ದಂತೆಗೆ ಬಾಲರಾಮನಿಗೆ ವಿಶ್ರಾಂತಿ, ಸಂಜೆ ಶ್ರೀರಾಮನಿಗೆ ನೈವೇದ್ಯ ಕೊಡ್ತಾರೆ. ಆಹಾರ ಬಳಿಕ ಆರತಿಯನ್ನು ಬೆಳಗಲಾಗತ್ತೆ, ಆರತಿ ನೀಡಲಾಗತ್ತೆ. ಆರತಿ ವಿಶೇಷವಾಗಿರುತ್ತೆ. ಓಕೆ, ಇದಾದ ನಂತರ ಆಹಾರ ಏನು, ವಿಶೇಷ ಆಹಾರ ಏನು, ಮಗುವಿಗೆ ಕೊಡುವಂಥದ್ದು. ಮತ್ತೊಮ್ಮೆ ನಿಮ್ಮನ್ನು ನೆನಪಿಸ್ತಾ ಇದ್ದೀನಿ. ಏನ್ರಿ ಹಂಗಿರತ್ತ ಅಂತ ನೀವು ಕೇಳ್ಬೋದು. ಒನ್ಸ್ ಅಗೇನ್, ಬ್ರಹ್ಮಾಂಡ ಶಕ್ತಿ ಒಂದೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಶೈವರು ಶಿವಾಂತ ಆರಾಧನೆ ಮಾಡ್ತಾರೆ, ವೈಷ್ಣವರು ವಿಷ್ಣುಂತ ಆರಾಧನೆ ಮಾಡ್ತಾರೆ, ಬೇರೆ ಬೇರೆ ಆರಾಧನೆಗಳು. ಇನ್ನು ಕೆಲವರು ಶಕ್ತಿ ರೂಪದಲ್ಲಿ ಆರಾಧನೆ ಮಾಡ್ತಾರೆ,
ಕೆಲವು ಕಡೆ ಅಣ್ಣಮ್ಮ ಅಂತ ಆರಾಧನೆ ಮಾಡ್ತಾರೆ, ಕೆಲವು ಕಡೆ ದೈವದೇವರು ಅಂತ ಆರಾಧನೆ ಮಾಡ್ತಾರೆ. ಹೋಗೋ ರೂಟ್ ಬೇರೆ ಬೇರೆ ಇರ್ಬೋದು, ಅವನೊಬ್ಬನೇ. ಇಲ್ಲಿ ರಾಮನನ್ನು ಯಾವ ರೀತಿ ಅವನಿಗೆ ಏನು ಆಹಾರವನ್ನು ಕೊಡಲಾಗುತ್ತೆ, ಸಮಯಕ್ಕೆ ಅನುಗುಣವಾಗಿ ರಾಮನಿಗೆ ವಿವಿಧ ಆಹಾರಗಳ ನೈವೇದ್ಯ, ಮಗು, ಹಾಗಾಗಿ ಅವಾಗವಾಗ ಕೊಡಬೇಕಾಗತ್ತೆ ಅಲ್ವಾ. ರಾಮಲಲ್ಲಾಗಿ ದಿನಕ್ಕೆ 4 ಬಾರಿ ಆಹಾರ ಕೊಡ್ತಾರೆ, 4 ಬಾರಿ ನೈವೇದ್ಯ ಆಗುತ್ತೆ. ಇಲ್ಲಿ 4 ಬಾರಿ ನೈವೇದ್ಯ ಮಾಡ್ತಾರೆ. ರಾಮ ಮಂದಿರದ ಅಡುಗೆ ಮನೆಯಲ್ಲೇ ನೈವೇದ್ಯ ತಯಾರಿ, ಅಲ್ಲಿ ವಿಶೇಷವಾದಂತಹ ಬಾಣಸಿಗರಿರ್ತಾರೆ, ರಾಮನಿಗಾಗಿ ನೈವೇದ್ಯ ತಯಾರಿ ಮಾಡ್ತಾರೆ. ಹೆಂಗಿರುತ್ತೆ ಗೊತ್ತಾ ಇದು, ರಾಮ ಏನು ತಿಂತಾ ಇದ್ದ ಬಾಲಕನಾಗಿದ್ದಾಗ, ರಾಜನಾಗಿದ್ದಾಗ ಅನ್ನೋದನ್ನೇ ಇರುತ್ತೆ. ಇಲ್ಲಿ ಬಾಲ್ ಭೋಗ್ ಅಂತ ಒಂದು ನೈವೇದ್ಯ ಮಾಡ್ತಾರೆ. ಬಾಲ್ ಭೋಗ್ ಅದು ಈ ಭಾಗದ ಒಂದು ಫುಡ್. ಇನ್ನು ಬಾಲ್ ಭೋಗ್ನಲ್ಲಿ ರಾಬ್ರಿ ನೀವು ಕೇಳಿದಿರಿ, ಬೇಡ ನಾವು ತಿಂದಿದ್ದೀವಿ, ಮತ್ತು ಸಿಹಿ ತಿಂಡಿ ಬೇರೆ ಬೇರೆ. ಇಲ್ಲೆಲ್ಲ ಸ್ವೀಟ್ ಅಂಗಡಿ ಇರೋದು. ರಾಮಲಲ್ಲಾಗೆ ಮಧ್ಯಾಹ್ನ ರಾಜ್ಭೋಗ್ ಬಡಿಸಲಾಗುತ್ತೆ. ರಾಜ್ಭೋಗ್ ಅದೊಂದು ರೀತಿಯ ವಿಶೇಷ ಫುಡ್. ನಾವು ನಮ್ಮ ಕಡೆ ಹೇಳ್ತೀವಲ್ವಾ, ಮುದ್ದೆ ಬಡಿಸಿದ್ರಂತೆ ಮತ್ತೊಂದು ಅಂತ ಹೇಳಿದ್ರೆ, ಅಂದರೆ ಈ ನಾವು ಕೆಲವು ಯಾವ ದೇವರುಗಳನ್ನು ನಂಬುವಂಥವರು ಆ ರೀತಿ ಬಳಸ್ತಾರೆ. ನಾವು ತಿನ್ನುವ ಆಹಾರಗಳು ಭಾಳ ರುಚಿಕರವಾದಂಥ ಆಹಾರ ಬೇರೆ ಬೇರೆ ಇರ್ತದೆ. ಇನ್ನು ಸಂಜೆ ಆರತಿ ಸಮಯದಲ್ಲಿ ವಿವಿಧ ಸಿಹಿ ತಿಂಡಿ ಇರ್ತದೆ. ಓಕೆ, ರಾತ್ರಿಯಲ್ಲಿ ವಿವಿಧ ರೀತಿಯ ಆಹಾರಗಳನ್ನು ನೀಡಲಾಗುತ್ತೆ, ರಾತ್ರಿ ಕೂಡ ಕೊಡ್ತಾರೆ. ನಂತರ ಬಾಲರಾಮನನ್ನು ಮಲಗಿಸಲಾಗುತ್ತೆ. ಈಗ ನಿಮಗೆ ಇಲ್ಲಿ ತಿರುಪತಿಯಲ್ಲಿ ರಾತ್ರಿ ಹೊತ್ತಲ್ಲಿ ಪೌಡಿಸಲಾಗುತ್ತೆ. ಹಾಗೆಯೇ ಅಯ್ಯಪ್ಪ ಸ್ವಾಮಿಗೆ ರಾತ್ರಿ ಹೊತ್ತಲ್ಲಿ ಹರಿವರಾಸನ ಮಾಡಿ ಮಲಗಿಸಲಾಗುತ್ತೆ. ಹಾಗೇನೆ ಬಾಲರಾಮನನ್ನು ಕೂಡ ಮಲಗಿಸಲಾಗುತ್ತೆ. ಬಾಲರಾಮನಿಗೆ ಅರ್ಪಿಸಿದ ನಂತರ ಭಕ್ತರಿಗೆ ನೈವೇದ್ಯ ವಿತರಣೆ ಆಗುತ್ತೆ. ಪ್ರತಿನಿತ್ಯ ಭಕ್ತರಿಗೆ ಇಲ್ಲಿ ನೋಡಿ ನೈವೇದ್ಯ ದೇವರಿಗೆ ಕೊಟ್ಟಂತ ನಮಗೆಲ್ಲ ಪ್ರಸಾದ ಕೊಡ್ತಾರಲ್ಲ, ಇಲ್ಲೊಂದು ವಿಶೇಷತೆ ಇದೆ, ನಾನು ಹೇಳ್ತಾ ಇದ್ದೀನಿ. ಏನು ಗೊತ್ತಾ, ಗೆಣಸು ಕೊಡ್ತಾರಂತೆ. ಪ್ರತಿನಿತ್ಯ ಭಕ್ತರಿಗೆ ಪ್ರಸಾದವಾಗಿ ಗೆಣಸನ್ನು ನೀಡಲಾಗುತ್ತೆ. ಯಾಕೆ ಗೆಣಸು ಕೊಡ್ತಾ ಇರ್ಬೋದು, ಕೆಲವು ಕಡೆ ಅವಲಕ್ಕಿ ಇರುತ್ತೆ, ಕೆಲವು ಕಡೆ ಲಡ್ಡು ಇರುತ್ತೆ. ನೀವು ಎಲ್ಲಿಗೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದರೆ ಆ ಪರಿಮಳ ಸ್ವೀಟ್ ಕೊಡ್ತಾರೆ. ಆಮೇಲೆ ನೀವು ಶಿರ್ಡಿ ಸಾಯಿಬಾಬಾ ಇದಕ್ಕೆ ಹೋದರೆ ನಿಮಗೆ ಅಲ್ಲಿ ಒಂದು ಕಡಲೆ ಮಿಠಾಯಿ ಥರ ಒಂದು ಕೊಡ್ತಾರೆ. ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋದರೆ ಅರವಣ ಪಾಯಸ ಕೊಡ್ತಾರೆ. ಆಮೇಲೆ ನೀವು ಎಲ್ಲಿಗೆ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋದರೆ ಪಂಚಕಜ್ಜಾಯ ಕೊಡ್ತಾರೆ, ಗಣಪತಿದು ಪಂಚಕಜ್ಜಾಯ ಕೊಡ್ತಾರೆ. ನೀವು ತಿರುಪತಿಗೆ ಹೋದರೆ ಲಡ್ಡು ಕೊಡ್ತಾರೆ. ಹಾಗೇನೆ ಇಲ್ಲಿ ಗೆಣಸನ್ನು ನೀಡಲಾಗುತ್ತೆ. ಬಹುಶಃ ನನಗೆ ಗೊತ್ತಿಲ್ಲ ಯಾಕೆ ಗೆಣಸು ಅಂತ. ನನ್ನ ಒಂದು ಊಹೆ ಪ್ರಕಾರ ರಾಮ ಕಾಡಿನಲ್ಲಿದ್ದಾಗ ಗೆಡ್ಡೆ ಗೆಣಸುಗಳನ್ನೇ ತಿಂದು ವನವಾಸವನ್ನು ಮಾಡಿದ್ದ. ಬಹುಶಃ ಅದರ ನೆನಪಿಗಾಗಿರ್ಬೋದೇನೋ ಅಥವಾ ಬೇರೆ ಕಾರಣ ಇದ್ದಿರ್ಬೋದು. ಓಕೆ, ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.